हेलो एवरीबॉडी, वेलकम टू गो हैश गुलबर्गा। कमिश्नरेट ऑफिस का डैशबोर्ड का इनॉग्रेशन डॉक्टर जी परमेश्वर होम मिनिस्टर के हाथों इस चीज का इनॉग्रेशन किया गया और होम मिनिस्टर ने मीडिया से बात करते हुए ट्रैफिक रूल्स को लेकर जो ई चालान सिस्टम है 2 दिन पहले ही उसको लॉन्च किया गया है और डैशबोर्ड का इनॉग्रेशन आज हुआ। कर्नाटक स्टेट भर में कनेक्टिविटी आप इससे कर सकते हैं। टोटल 14 पुलिस स्टेशन लिमिट्स इसमें आते हैं और 113 कैमरास इसकी निगरानी करेंगे, यानी कि 24/7 ये सारी चीजें हमारे ट्रैफिक रूल्स को ऑब्जर्व करते रहेंगे। ये सारी बातें जी परमेश्वर ने मीडिया से बात करते हुए कही और साथ ही साथ 112 जो इमरजेंसी व्हीकल थी वो पहले 16 मिनट्स में टच करती थी फोन करने के बाद, मगर अब उसे अपग्रेड किया गया है। वो 9 मिनट्स में आप कॉल करते ही आपको वो रीच करेगी। और साथ ही साथ ड्रग्स जो बेचने वाले हैं, जो लोग इलीगल काम करते हैं, उन पर सख्त से सख्त कार्रवाई होगी, इस तरह के उन्होंने इंस्ट्रक्शंस दिए। और साथ ही साथ उन्होंने यही बताया रिसेंटली जो ई चालान जो ट्रैफिक के रूल्स में एक अपग्रेडेशन हुआ है, आप अगर कोई भी रूल्स को ब्रेक करते हैं तो आपकी जो फाइन है वो आपके घर तक आ जाएगा। और भी काफी सारी बातें इन्होंने कही। साथ ही साथ और गुलबर्गा के पुलिस कमिश्नर की उन्होंने तारीफ भी की। जब से शरणप्पा एसडी ने इंचार्ज लिया है, क्राइम रेट कम होता नजर आ रहा है। इस मौके पर कई सारे लोग, कई सारे पुलिस डिपार्टमेंट के ऑफिशियल्स इस प्रेस मीट में मौजूद थे। आइए देखते हैं गो हैश की स्पेशल रिपोर्ट। दिस वीडियो स्पॉन्सर्ड बाय महालक्ष्मी ज्वेलर्स, मनोर मल्टी स्पेशलिटी हॉस्पिटल, KBN यूनिवर्सिटी, इमरान सिल्क हाउस, भारत चिकन, अल्शरे ग्रुप ऑफ इंस्टीट्यूशंस एंड बाय मौर्य रेस्टोरेंट। स्वागत ಮಾಡಿ ಇವತ್ತು ಪೊಲೀಸ್ ಕಲಬುರಗಿಯ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಒಂದು ನೂತನವಾದ ಆಧುನಿಕವಾದಂಥ ಫೆಸಿಲಿಟೀಸ್ ಅನ್ನ ಅವರು ಮಾಡಿದ್ದಾರೆ। ಅದರ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ನಾನು ಮಾಡಿದ್ದೇನೆ। ಈ ಸರಳ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ರವರು ಮತ್ತು MY ಪಾಟೀಲ್ರವರು ಆಗಮಿಸಿದ್ದಾರೆ। ಈ ಜೊತೆಯಲ್ಲಿ ನಮ್ಮ DIG ಅವರು, ಇಲೋಡಿ ಅವರು ಮತ್ತು ನಮ್ಮ ಕಮಿಷನರೇಟಿನ ಎಲ್ಲ ಸಿಬ್ಬಂದಿ, ಕಮಿಷನರ್ ಒಳಗಾಗಿ ಉಪಸ್ಥಿತರಿದ್ದಾರೆ। ಈಗ ತಾವೆಲ್ಲ ನೋಡಿದ್ರಿ ಏನು ಈ ಡ್ಯಾಶ್ ಬೋರ್ಡ್ ಅಂತ ಹೇಳಿ। ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆಧುನಿಕತೆಗೆ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ಬಹುಶಃ ಅತಿ ಹೆಚ್ಚಾಗೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ। ಅದು ಸೈಬರ್ ವಿಚಾರದಲ್ಲಿರ್ಬೋದು ಅಥವಾ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಅಪರಾಧಗಳನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡೋದಿರ್ಬೋದು। ಈಗಾಗಲೇ ಅನೇಕ ಸೆನ್ಸಿಟಿವ್ ಕೇಸಸ್ ಅನ್ನ ಬಹಳ ಜನಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತ ಅನೇಕ ಕೇಸ್ಗಳನ್ನ ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ರು। ಇತ್ತೀಚೆಗೆ ಈಗ ಇನ್ನೂ ಕೂಡ ಬಹಳ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕ್ಯಾಮೆರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂತ ಬ್ಯಾಂಕ್ ರಾಬರಿ, ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದ್ರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ರು। ಕೇವಲ 48 ಗಂಟೆಯ ಒಳಗಾಗಿ ಅಷ್ಟು ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರನ್ನು ಕೂಡ ಈಗ ಸೆಕ್ಯೂರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್, ಮಂಗಳೂರು ಪೊಲೀಸ್ನವರು ಮಾಡಿದ್ರು। ಅದು ಹೇಗೆ ಸಾಧ್ಯ ಆಯಿತು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ। ಅದೇ ಪ್ರಕಾರ ಈಗ ಬಿದರ್ನಲ್ಲಿ ಘಟನೆ ನಡೀತು। ಯಾರೋ ಬಂದು ಶೂಟ್ ಮಾಡಿದ್ರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದ್ರು, ಇಷ್ಟೇ ಗೊತ್ತಿರೋದು ಪೊಲೀಸ್ನವರಿಗೆ। ಅದು ಕೂಡ ಕ್ಯಾಮೆರಾದಲ್ಲಿ ಕಂಡಿದೆ। ಅಲ್ಲಿಂದ ಇವತ್ತು ಅವ್ರು ಎಲ್ಲಿಂದ ಬಂದ್ರು, ಯಾರವರು ಮತ್ತು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ
ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ವಿ, ನಮಗೆ ಗೊತ್ತಿದೆ, ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್, ಕರ್ನಾಟಕ ಪೊಲೀಸ್ ಇವತ್ತು ಬಹಳ ಮುಂಚೂಣಿಯಲ್ಲಿ ಬಂದಿದೆ. ಶರಣಪ್ಪನವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ 1006 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಆ 1006 ಪೊಲೀಸ್ ಸ್ಟೇಷನ್ ಕೂಡ ಆ ಸ್ಟೇಷನ್ ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಡ್ಯಾಶ್ ಬೋರ್ಡ್ ಅನ್ನ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಮಾಂಡ್ ಒಂದು ಬಹಳ ಸುಮಾರು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ರೂಮುಗಳು ಹೋದ್ರೆ ಇಡೀ ಗೋಡೆ ಕಾಣಿಸುತ್ತೆ ನಿಮಗೆ ಎಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಶರಣಪ್ಪನವರು ಗುಲ್ಬರ್ಗ ಸಿಟಿಯಲ್ಲಿ, ಕಲಬುರಗಿ ಸಿಟಿಯಲ್ಲಿ ಇರ್ತಕ್ಕಂಥ 14 ಪೊಲೀಸ್ ಸ್ಟೇಷನ್ ಅನ್ನ ಒಂದ್ ಕಡೆ ತಂದುಬಿಟ್ಟಿದ್ದಾರೆ. ಸುಮಾರು 113 ಕ್ಯಾಮ್ರಾಗಳು ಎಲ್ಲ ಫೀಲ್ಡ್ ಇಲ್ಲಿ ಬರ್ತಾ ಇದೆ. ಈಗ ತಾವು ನೋಡಿದ್ರೆ ಫೋಟೋ ತಗೊಂಡಿದ್ದಾರೆ. 113 ಕ್ಯಾಮರಾದಲ್ಲಿ ಏನ್ ಕಾಣಿಸುತ್ತೆ ಅಂತೇಳಿ ಲೈವ್ ಆಗಿ ಕಾಣಿಸುತ್ತೆ. 24/7 ಆ ಕ್ಯಾಮ್ರಾ ಆನ್ ಆಗಿರುತ್ತೆ. ಅದು ಇಲ್ಲಿ ಫೀಡ್ ಆಗುತ್ತೆ. ಅಲ್ಲಿ ಕಂಟ್ರೋಲ್ ರೂಮ್ ನಲ್ಲಿ ಕೂತ್ಕೊಂಡು ಅವ್ರು ನೋಡ್ತಾರೆ, ಈ ಸರ್ಕಲ್ ನಲ್ಲಿ ಈ ಕ್ಯಾಮರಾದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ನೋಡ್ತಾರೆ. ಅಲ್ಲೇನಾದ್ರೂ ಕಾನೂನಿಗೆ ವಿರುದ್ಧವಾದಂತಹ ಚಟುವಟಿಕೆ ನಡೆದ್ರೆ ಅದು ಅವ್ರ ಕಣ್ಣಿಗೆ ಬೀಳಿ. ಅಲ್ಲಿ ಅದು ಮಾಡೋರಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಅದನ್ನ ಇಲ್ಲಿ ಕೂತ್ಕೊಂಡು ನೋಡಿ ಆ ಅಪರಾಧವನ್ನು ನಿಲ್ಲಿಸೋದಕ್ಕಾಗ್ಲಿ ಅಥವಾ ಪತ್ತೆ ಹಚ್ಚೋದಕ್ಕಾಗ್ಲಿ ಕೆಲಸ ಮಾಡ್ತಾರೆ. ಅದು ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮತ್ತು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಹತ್ರ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ERSS 112 ಅಂತ ಮಾಡಿದ್ದೀವಿ. ಅದು ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ. ಇಂತಾನೆ ನಾನು ಒಬ್ಬ ಕಾರ್ನಲ್ಲಿ ಇರ್ತಕ್ಕಂಥ ಒಬ್ಬ ದಫೆದಾರಕ್ಕೆ ಮಾತಾಡಿದೆ, ಏನಪ್ಪ ನೀವು ಹೇಳಿದ್ಯಾ ಅಂತ. ನೀವು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಅವನು ಇಂಥ ಕಡೆ ಇದ್ದೀನಿ ಅಂತ ಹೇಳಿ, ನಾನು ಯಾರು ಮಾತಾಡೋದು ಗೊತ್ತಾ, ನಾನು ಹೋಮ್ ಮಿನಿಸ್ಟರ್ ಮಾತಾಡೋದು. ಅಯ್ಯೋ ನಾನು ಸಾರ್ ಅಂತ ಹೇಳಿ ಅವರು ಪರಿಚಯ ಮಾಡ್ಕೊಂಡು ಅವರಿಗೆ ಅಲ್ಲಿ ಕಾಲ್ ಬಂದ ತಕ್ಷಣ ಕೇವಲ 9 ನಿಮಿಷದ ಒಳಗಾಗಿ ಅವರು ರೆಸ್ಪಾನ್ಸ್ ಮಾಡಬೇಕು. ನಾವು ಪ್ರಾರಂಭ ಮಾಡಿದಾಗ ERSS ಅನ್ನ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಪ್ರಾರಂಭ ಮಾಡಿದಾಗ ಕಲಬುರಗಿಯಲ್ಲಿ ಸುಮಾರು 18-20 ನಿಮಿಷ ತಗೊಳ್ತಾ ಇತ್ತು. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Al Sharia Group of Institutions, and by Moria Restaurant.